ಜನರಲ್ ಫೈರ್ ಸರ್ವಿಸಸ್, ಸಿವಿಲ್ ಡಿಫೆನ್ಸ್ ಅಂಡ್ ಹೋಮ್ ಗಾರ್ಡ್ಸ್. ನನ್ನ ಸಿವಿಲ್ ಡಿಫೆನ್ಸ್ ಅಂತ ಹೇಳಿದರೆ ಅವರು ದಿನಾಂಕ 5 ಮೇ 2025 ಒಂದು ಎಲ್ಲ ರಾಜ್ಯಗಳ ಚೀಫ್ ಸೆಕ್ರೆಟರೀಸು ಮತ್ತು ಯೂನಿಯನ್ ಟೆರಿಟರೀಸ್ ಅವರಿಗೆ ಒಂದು ಪತ್ರ ಬಂದಿದ್ದಾರೆ. ಅದರಲ್ಲಿ ಕಂಡಕ್ಷನ್ ಆಫ್ ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ಸ್ ಆನ್ 7th May 2025 ಅಂದರೆ ನಾಳೆ ಒಂದು ಮಾಕ್ ಡ್ರಿಲ್ ಮಾಡಬೇಕಂತ. ಇದರಲ್ಲಿ ಸೆಕ್ಷನ್ 19 ಆಫ್ ಸಿವಿಲ್ ಡಿಫೆನ್ಸ್ ರೂಲ್ಸ್ 1968 ಇದರಲ್ಲಿ ಎಕ್ಸರ್ಸೈಸ್ ಮತ್ತು ರಿಹರ್ಸಲ್ ಮಾಡಬೇಕು ಅಕ್ರಾಸ್ ದಿ 244 ಕ್ಯಾಟಗರೈಸ್ ಸಿವಿಲ್ ಡಿಫೆನ್ಸ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ಇದರ ಏಮ್ ಅಂತ ಹೇಳಿದ್ರೆ ಟು ಅಸೆಸ್ ಅಂಡ್ ಎನ್ಹಾನ್ಸ್ ದಿ ರೆಡಿನೆಸ್ ಆಫ್ ಸಿವಿಲ್ ಡಿಫೆನ್ಸ್ ಅಂದರೆ ಸಿವಿಲ್ ಡಿಫೆನ್ಸ್ ಅಂದರೆ ಯಾರು ಯೂನಿಫಾರ್ಮ್ ಅಲ್ಲಿಲ್ಲ, ಯಾರು ವಾಲಂಟಿಯರ್ಸ್ ಆಗಿ ದೇಶ ಸೇವೆಗೆ ಸೇರಿದ್ದಾರೆ ಅವ್ರನ್ನ ಯುದ್ಧದ ಸಂದರ್ಭದಲ್ಲಿ ಹೆಂಗೆ ತೊಡಗಿಸ್ಕೊಳ್ಳೋದಕ್ಕೆ ಪ್ರಿಪೇರ್ಡ್ನೆಸ್ ಮತ್ತು ಅವ್ರ ಕೆಪಾಸಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ನಾವು ದೇಶವ್ಯಾಪ್ತಿ 244 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಯಾರಿದ್ದಾರೆ ಮೇಡಮ್ ಅವರು ಮತ್ತು SP ಫೈರ್ ಸರ್ವಿಸು, ಸಿವಿಲ್ ಡಿಫೆನ್ಸು, ವಾರ್ಡನ್ಸ್, ವಾಲಂಟಿಯರ್ಸು, ಹೋಮ್ ಗಾರ್ಡ್ಸು ಮತ್ತು NCC, NSS, NYKS ಕಾಲೇಜು ಸ್ಕೂಲ್ ಸ್ಟೂಡೆಂಟ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಆಗ್ತಾರೆ. ಹಾಗಾಗಿ ನಮಗೆ ಕೈಗಾದಲ್ಲಿ CSF ಮತ್ತು ಅಲ್ಲಿ ಗ್ರಾಮ ಪಂಚಾಯತಿ ವಾಲಂಟಿಯರ್ಸ್ ಸಮಸ್ಯೆಗಳಿದೆ. ಅದೇ ರೀತಿ ನೇವಲ್ ಬೇಸಲ್ಲಿ ಅಲ್ಲಿ ಸಿವಿಲ್ ಡಿಫೆನ್ಸ್ ಅಂತ ನೇವಲ್ ಬೇಸಲ್ಲಿ ಇದೆ, ಸಿವಿಲಿಯನ್ ಮಿಲಿಟರಿ ಪಾಪ್ಯುಲೇಷನ್ ಅವರು ಸಹ ನಮ್ಮ ಜೊತೆ ಬಂದಿದ್ದಾರೆ. ಈಗ 6:30 ಮೀಟಿಂಗ್ ಇದೆ DC ಮೇಡಮ್ ಆದ ನಂತರ ನಾವು 16 hours ಅಂದರೆ 4 ಗಂಟೆಗೆ ಇದನ್ನು ನಾವು ಆಪರೇಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಏರ್ ರೈಟ್ ವಾಕಿಂಗ್ ಸಿಸ್ಟಮ್ನ ಟೆಸ್ಟ್ ಮಾಡೋದು, ಮತ್ತು ಹಾಟ್ಲೈನ್ ಮತ್ತು ರೇಡಿಯೋ ಕಮ್ಯುನಿಕೇಷನ್ ಆಲ್ಟರ್ನೇಟಿವ್ ಆಗಿ ಇಂಡಿಯನ್ ಏರ್ಫೋರ್ಸ್ ಜೊತೆ ಮತ್ತು ನೇವಿ ಜೊತೆ ಸಂಪರ್ಕ, ಕೋಸ್ಟ್ ಗಾರ್ಡ್ ಜೊತೆ ಸಂಪರ್ಕ ಮಾಡುವಂಥದ್ದು, ಮತ್ತು ಕಂಟ್ರೋಲ್ ರೂಮ್ಸ್ನ ಮತ್ತು ಶಾಡೋ ಕಂಟ್ರೋಲ್ ರೂಮ್ಸ್ನ ಮಾಡುವಂಥದ್ದು, ಸಿವಿಲಿಯನ್ ಸ್ಟೂಡೆಂಟ್ಸ್ ಮತ್ತು ಎಲ್ಲರೂ ಸಹ ಟ್ರೈನಿಂಗ್ ಕೊಡುವಂಥದ್ದು, ಮತ್ತು ಕ್ರ್ಯಾಶ್ ಬ್ಲ್ಯಾಕ್ಔಟ್ ಮೆಜರ್ಸ್ ಅಂದರೆ ಏನಾದರೂ ಏರ್ಗಳಿಂದ ಏನಾದರೂ ಕ್ರ್ಯಾಶ್ ಆದರೆ ಅದಕ್ಕೆ ಹೆಂಗೆ ನಾವು ಫೈರ್ ಸರ್ವಿಸಿಂದ ರೆಸ್ಕ್ಯೂ ಮಾಡುವಂಥದ್ದು, ಮತ್ತು ಕಾಮೋಪೋಸರ್ ವೈಟಲ್ ಪ್ಲಾನ್ಸ್ ಅಂದರೆ ನಮ್ಮಲ್ಲೀಗ ಯಾವುದಾದ್ರೂ ವೆಹಿಕಲ್ ಇನ್ಸ್ಟಾಲೇಷನ್ ಇದೆ ಅದು ಯಾರಿಗೂ ಶತ್ರು ರಾಷ್ಟ್ರಗಳಿಗೆ ಕಾಣಿಸ್ದಂಗೆ ಯಾವ ಥರ ನಾವು ಮಾಡಬಹುದು. ಅದೇ ರೀತಿ ಸಿವಿಲ್ ಡಿಫೆನ್ಸ್ ಸರ್ವಿಸಸಲ್ಲಿ ಫೈರ್ ಫೈಟಿಂಗು, ರೆಸ್ಕ್ಯೂ ಆಪರೇಷನ್ಸ್ ಮತ್ತು ಡಿಪೋ ಮ್ಯಾನೇಜ್ಮೆಂಟ್ ಅಂದರೆ ದಾಸ್ತಾನು ಮಾಡುವಂಥ ಇದನ್ನು, ಮತ್ತು ಇಂಪ್ಲಿಮೆಂಟೇಷನ್ ಆಫ್ ಕ್ರ್ಯಾಶ್ ಬ್ಲ್ಯಾಕ್ಔಟ್ ಮೆಸರ್ಸ್ ಅಂದರೆ ಯಾವುದೋ ಬಿಲ್ಡಿಂಗ್ ಕೊಲಾಪ್ಸ್ ಆಗಿದ್ರೆ ಬಾಂಬ್ ದಾಳಿಯಿಂದ ಅಥವಾ ಕ್ಷಿಪಣಿ ದಾಳಿಯಿಂದ ಆ ಸುತ್ತಮುತ್ತ ಹೆಂಗೆ ರೆಸ್ಕ್ಯೂ ಮಾಡಬೇಕು, ಮತ್ತು ಪ್ರಿಪೇರ್ನೆಸ್ ಆಫ್ ಇವ್ಯಾಕ್ಯುಯೇಷನ್ ಪ್ಲಾನ್ಸ್ ಅಂದರೆ ಅದಕ್ಕೆ ಒಂದು ವೇಳೆ ಈ ಥರ ಏನೋ ಸಿಚುವೇಶನ್ ಇದ್ದರೆ ಜನಗಳನ್ನ ನಾವು ಹೆಂಗೆ ರೆಸ್ಕ್ಯೂ ಆಗಿ ಎವ್ಯಾಕ್ಯುಯೇಷನ್ ಮಾಡಬೇಕು, ಮೆಡಿಕಲ್ ಫೆಸಿಲಿಟೀಸ್ ಹೆಂಗೆ ಕೊಡಬೇಕು, ಮತ್ತು ರೋಡ್ ಬ್ಲಾಕೇಜ್ ಹೆಂಗೆ ತಡಿಬೇಕು, ಆಂಬುಲೆನ್ಸಸ್ ಹೆಂಗೆ ತರಬೇಕು ಅನ್ನೋದು ಒಂದು ಮಾರ್ಕ್ ಡ್ರಿಲ್ ಅಂದರೆ ಸನ್ನಿವೇಶದ ಅನುಕೂಲ ಕಾರ್ಯಾಚರಣೆ ನಾವು ಮಾಡೋದಿದ್ದೀವಿ. ಹಾಗಾಗಿ ಇದರಲ್ಲಿ ನಮ್ಮ ಈಗ 4:15 ಫೆಡರಲ್ ಗೌರ್ಮೆಂಟಿಂದ ಈಗ ಲಿಸ್ಟ್ ಬಂತು. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಬೆಂಗಳೂರು, ಉತ್ತರ ಕನ್ನಡ ಮತ್ತು ರಾಯಚೂರಲ್ಲಿ ಥರ್ಮೋಪವರ್ ಪ್ಲಾಂಟ್ ಇದೆ, ಮತ್ತು ನಮ್ಮಲ್ಲಿ ಕೈಗಾ ಮತ್ತು ನೇವಿ ಇದೆ. ಬೆಂಗಳೂರಲ್ಲಿ ಬಿಕಾಸ್ ಅರ್ಬನ್ ಇದೆ, ಅಲ್ಲಿ ಸಿವಿಲ್ ಡಿಫೆನ್ಸ್ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಯುದ್ಧದ ಸನ್ನಿವೇಶದಲ್ಲಿ ಸಾರ್ವಜನಿಕರನ್ನು ಇದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವ್ರನ್ನ ರೆಡಿ ಮಾಡಿಸಿದೆ, ಅಂದರೆ ಮಾನಸಿಕವಾಗಿ ಮತ್ತು ರಿಸೋರ್ಸ್ ಪರವಾಗಿ ಮಾಡೋದಕ್ಕೆ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಆಪರೇಷನ್ ಅಭಯಾಸ್ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ. ಆಪರೇಷನ್ ಅಭಯಾಸ್ ಅಂತ ಇದು 16 hours ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ನಮ್ಮ ದೇಶದಲ್ಲಿ 244 ಡಿಸ್ಟ್ರಿಕ್ಟ್ಸಲ್ಲಿ ಅಪ್ ಟು ವಿಲೇಜ್ ಲೆವೆಲ್ ಅಂದರೆ ಒಂದು ಎಂಟೈರ್ ಗ್ರಾಮಸ್ಥರು, ಗ್ರಾಮ ಪಂಚಾಯತಿಗಳನ್ನ ಒಳಗೊಂಡು ಅದು ನಡೀತಾ ಇದೆ. ಹಾಗಾಗಿ ನಾಳೆ ನಾವು ಒಂದು ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದೀವಿ ಸಿಚುವೇಶನ್. ಅದರಲ್ಲಿ ಆಕ್ಟಿವೇಶನ್ ಆಫ್ ಸೈಲೆನ್ಸ್, ಅದನ್ನು ಏನು ಆ್ಯಕ್ಷನ್ ತಗೋಬೇಕು, ಬ್ಲ್ಯಾಕ್ಔಟ್ ಮೆಸರ್ಸ್ನ ಮತ್ತು ಚೆಕ್ ಪೋಸ್ಟ್ಗಳನ್ನ ಹಾಕಿ ಯಾರು ಗಾಯಾಳಿಗಳಿದ್ರೆ ಒಂದು ಹಾಸ್ಪಿಟಲ್ ಮತ್ತು ಹಾಸ್ಪಿಟಲ್ ಫೆಸಿಲಿಟೀಸ್ನ ಇಂಪ್ರೂವ್ ಮಾಡೋದು, ಫೈರ್ ಆದರೆ ಬಿಲ್ಡಿಂಗ್ಸ್ ಎಲ್ಲ ರೆಸ್ಕ್ಯೂ ಮಾಡೋದು, ಸರ್ಚ್ ಅಂಡ್ ರೆಸ್ಕ್ಯೂ ಮಾಡೋದು, ಕ್ಯಾಜುಯಾಲಿಟಿ ಎವಾಕ್ಯುಯೇಷನ್ ಮಾಡೋದು, ಟೆಂಪ್ರರಿ ಹಾಸ್ಪಿಟಲ್ಸ್ನ ಸೆಟ್ ಮಾಡೋದು, ಎವಾಕ್ಯುಯೇಷನ್ ಆಫ್ ಸಿವಿಲಿಯನ್ಸ್ ಫ್ರಮ್ ಎಂಡೇಂಜರ್ಡ್ ಏರಿಯಾಸ್ ಅಂಡ್ ಬಂಕರ್ಸ್, ಡಿಮಿಲಿಟೇಷನ್ ಝೋನ್ಸ್ಗಳ ತರಲೆ ಮಾಡೋದು, ಅವರ್ ರಿಪೋರ್ಟ್ಸ್ ಪೆಟ್ರೋಲ್ಗಳಿಂದ ಕಳಿಸೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಏನಂತ ಹೇಳಿ ಇದು ಪ್ರಿಪೇರ್ನೆಸ್ ಇಸ್ ಕೀ ಟು ವೇ ಫಾರ್ವರ್ಡ್ ಅಂತ ಪ್ರಿಪೇರಿಂಗ್ ಫಾರ್ ಫೇಲ್ ಬೆಂಜಮಿನ್ ಫ್ರಾಂಕ್ಲಿನ್ ಹೇಳಿದ್ದಾರೆ. ಆ ರೀತಿ ಸಿವಿಲ್ ಡಿಫೆನ್ಸ್ ಎಕ್ಸಸೈಸ್ ಏನಿದೆ ಇದು ನಮ್ಮ ಸಿವಿಲ್ ಡಿಫೆನ್ಸ್ ಆ್ಯಕ್ಟ್ 1948, ಡಿಫೆನ್ಸ್ ಆಫ್ ಇಂಡಿಯಾ ಆ್ಯಕ್ಟ್ 62-71, ಜೆನಿವಾ ಕನ್ವೆನ್ಷನ್, ಯೂನಿಯನ್ ವಾರ್ ಬುಕ್ ಆಫ್ ಇಂಡಿಯಾ 2010 ಮತ್ತು ಜೆನಿವಾ ಕನ್ವೆನ್ಷನ್ 2049 ಅದೇನು ಪ್ರೋಟೋಕಾಲ್ಸ್ ಪ್ರಕಾರ ಮಾಡ್ತಾ
ಮಾಡಿದ್ದಾರೆ. ಇದರಲ್ಲಿ preparation of civil administration to handle the hostile situation, protection of training of civilians, minimizing the damage, raising the public morale to support and augment the armed forces. ಮಾಡ್ತಾರೆ. ಇದೊಂದು ವೆಲ್ಫೇರ್ ಅಂದರೆ ದೇಶದ ಒಂದು ರಕ್ಷಣೆಗೆ ಕೆಲಸ ಮಾಡುವಂತಹ ಸೈನಿಕರಿಗೆ ವೆಲ್ಫೇರ್ ಕೆಲಸ ಮಾಡೋದಕ್ಕೆ ಸಾರ್ವಜನಿಕರು ರೆಡಿ ಮಾಡುವಂಥ ಒಂದು ಅನುಕೂಲ ಹೆಚ್ಚಾಗಿದೆ. ಹಾಗಾಗಿ ಈಗ 6 ಬೆಂಗಳೂರಲ್ಲಿ ಮೀಟಿಂಗ್ ಆಗಿದೆ. 6 DC ಮೇಡಮ್ ಅವರ ಅಧ್ಯಕ್ಷರಿದ್ದಾರೆ. ಮೀಟಿಂಗ್ ಆದ ನಂತರ ನಾಳೆ ಏನೆಲ್ಲ ಮಾಡ್ತೀವಿ ಅಂತ ನೀವು ಫೀಲ್ಡಲ್ಲಿ ನೋಡೋಣ. ಜನ ಬಂದವರು ಆಧಾರ್ ಕಾರ್ಡ್ ಎಲ್ಲರೂ ಮಾಡಿಸ್ಕೊಂಡು ಅದಕ್ಕೆ ಪ್ರೋತ್ಸಾಹ ನಮ್ಮ ರಾಜ್ಯದಲ್ಲಿ ಅವರು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ಗಳನ್ನು ಮಾಡಿಕೊಂಡು ಅವ್ರಿಗೆ ಸಿಟಿಸನ್ ಆಗಿಬಿಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಾರೆ. ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆ್ಯಂಡ್ ಈ ಇದರಲ್ಲಿ ಕಾಫಿ ಎಸ್ಟೇಟ್ನಲ್ಲಿ ಎಸ್ಪೆಷಲಿ ಕಾರವಾರ ಜ್ಯುವೆಲ್ಲರಿ ಹೇಳಿದ್ನ ಗಮನಿಸಿದ್ದೀವಿ. ಇದನ್ನ ನಾವು ರೆಗ್ಯುಲರ್ ಆಗಿ ತಪಾಸಣೆ ಮಾಡ್ತಾ ಇದ್ದೀವಿ. ಈ ಇಡೀ ನೇವಿ ಮತ್ತು ಕನ್ಸ್ಟ್ರಕ್ಷನ್ ಬಂದಾಗ ಅವರೆಲ್ಲ ಸಹ ಒರಿಜಿನಲ್ ಅಡ್ರೆಸ್ ವೆರಿಫಿಕೇಶನ್ಗೆ ನಮ್ಮ ಪೊಲೀಸ್ ಸುವಿಧಾದಲ್ಲಿ ಬರುತ್ತೆ. ಅದನ್ನೆಲ್ಲ ನಾವು ಚೆಕ್ ಮಾಡ್ತೀವಿ. ಹಾಗಾಗಿ 2-3 ಕೇಸ್ಗಳಲ್ಲಿ ಹಿಂದೆ ಈ ಫೇಕ್ ಐಡೆಂಟಿ ಕಾರ್ಡ್ ಮಾಡೋದು ಅಥವಾ ಫೇಕ್ ಆಗಿ ಬಂದವರೆಲ್ಲ ಸಹ ಕಾರವಾರದಲ್ಲಿ ಡಿಟೆಕ್ಷನ್ ಮಾಡಿದ್ದಾರೆ. ಆಮೇಲೆ ಈಗ ಪಾಕಿಸ್ತಾನಿ ಮತ್ತು ಬಾಂಗ್ಲಾದೇಶ ಜೊತೆಗೆ ನಾವು ಆಲ್ರೆಡಿ ಸರ್ವೆ ಕಂಡಕ್ಟ್ ಎಲ್ಲ ಮಾಡಿದ್ವಿ. ನಮ್ಮ ಹತ್ರ ಮಾಹಿತಿ ಇದೆ. ಬೇರೆ ಬೇರೆ ಕಾರಣಗಳಿಂದ ನಿಮಗೆ ನಾವು ಅದನ್ನ ಹಂಚಿಕೆ ಮಾಡೋದಿಲ್ಲ. ಈಗ ನಾವು ಹೇಳಿದಾಗೆ ಜ್ಯುವೆಲ್ಲರಿ ಶಾಪ್ಸು ಅಥವಾ ಈಗ ಬಂಗಾರ ಇದ್ದಾರೆ ಅಥವಾ ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಬೀಟ್ ಪೊಲೀಸ್ ವ್ಯವಸ್ಥೆ ಏನಿದೆ, ಬೀಟ್ ಅವರು ಆಯಾ ಬೀಟಲ್ಲಿ ಹೋಗಿ ಪ್ರತಿಯೊಂದು ಮನೆಗೂ ಸಹ ಕಣ್ಗಾವಲು ವ್ಯವಸ್ಥೆ ನಡೀತಾ ಇದೆ. ಆ ಥರ ಪ್ರಕರಣಗಳು ಕಂಡುಬಿಡುತ್ತೆ, ಖಂಡಿತ ನಾವು ಕ್ರಮ ನಾಳೆ ಕೆಲವು ಸಂಘಟನೆಯವರು ಮಂಗಳೂರು ಕಮ್ಯುನಲ್ ಗಲಾಟೆ ಅಲ್ಲಿ ಸುಹಾಸ್ ಶೆಟ್ಟಿ ಅವರ ಒಂದು ಮರ್ಡರ್ ಆಮೇಲೆ ಸ್ಟ್ಯಾಬಿಂಗ್ ನಂತರ ಪಹಲ್ಗಾಮ್ ಎಲ್ಲ ಸಿಚುವೇಶನ್ ನೋಡಿದ್ಮೇಲೆ ಕಾರವಾರ ಬಂದಿಗೆ ಕೆಲವು ಸಂಘಟನೆಗಳು ಕರೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ತುಂಬಾ ವ್ಯಾಪಾರಸ್ಥರು ಜನ ಎಲ್ಲ ಸಹ ಬಂದ ಬಗ್ಗೆ ನಮಗೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ನಾವು ಆಕ್ಚುಲಿ ಪ್ರೆಸ್ ಮೀಟ್ ಮಾಡಿದ್ವಿ. ಇದರಲ್ಲಿ ಏನಂತ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಶ್ರೀ ಅರಿಜಿತ್ ಪಸಾಯತ್ ಅವರು ರಿಸ್ಟ್ರಿಕ್ಷನ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿ ವರ್ಸಸ್ ಸ್ಟೇಟ್ ಆಫ್ AP and others 16th April 2009 ಈ ಕೇಸಲ್ಲಿ ಅರಿಜಿತ್ ಪಸಾಯತ್ ಅವರು ಒಂದು ರಿಟ್ ಪಿಟಿಷನ್ ನಂಬರ್ 77 of 2007 ಅಲ್ಲಿ ಒಂದು ಆರ್ಡರ್ನ ಅವರು ಪಾಸ್ ಮಾಡಿದ್ದಾರೆ. ಇದರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕ್ಲಿಯರ್ ಕಟ್ ಆಗಿಟ್ಟಿದೆ, ಯಾವುದೇ ಬಂದನ್ನ ಯಾರು ಇಂಪೋಸ್ ಮಾಡಂಗಿಲ್ಲ. ನಂಬರ್ 1, ಯಾರು ಬಂದಿಗೆ ಕರೆ ಕೊಡಂಗಿಲ್ಲ. ಈಗಾಗಲೇ ಮಂಗಳೂರಲ್ಲಿ ಬಂದಿಗೆ ಕರೆ ಕೊಟ್ಟಂತಹ ಕಾರ್ಯಕರ್ತರ ಮೇಲೆ ಅವರಿಗೆ ಕೇಸ್ ರಿಜಿಸ್ಟರ್ ಆಗಿ ಅವೆಲ್ಲ ಕಾನೂನು ಕ್ರಮಕ್ಕೂ ಎದುರಿಸ್ತಾ ಇದೆ. ಹಾಗಾಗಿ ಮೊನ್ನೆ ನಾವು ಈ ವಿಷಯ ತಿಳಿದ ತಕ್ಷಣ ಸಂಘಟನೆಗಳನ್ನ ಕರೆದು ನಮ್ಮ HSP ಅವರು ಮತ್ತೆ ನಮ್ಮ DSP ಅವರೆಲ್ಲ ಮಾತಾಡಿದ ನಂತರ ಅದನ್ನ ಅವರು ಬಂದನ್ನ ಅಂದ್ರೆ ನಾವು ಬಲವಂತವಾಗಿ ಯಾವುದಕ್ಕೆ ಹೋಗಿ ನಾವು ಬಂದು ಮಾಡೋದಿಲ್ಲ. ಇಚ್ಛೆ ಇದ್ದವರು ಅಂಗಡಿ ಮುಟ್ಟಗಳನ್ನ ಮುಚ್ಚಿಕೊಂಡು ನಾವು ಯಾವುದೇ ಬಂದನ್ನ ಇಂಪೋಸ್ ಮಾಡಲ್ಲ ಅಂತ ನಮಗೆ ಬರೆದು ಕೊಟ್ಟಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರು ಹೇಳಿದ್ರೆ ಅವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ಅವರು ಒಂದು ರ್ಯಾಲಿನ ಕಾರವಾರ ನಗರದಲ್ಲಿ ಮಾಡ್ತಾ ಇದ್ದಾರೆ. ರ್ಯಾಲಿಗೆ ನಾವು ಪರ್ಮಿಷನ್ ನೀಡಿದ್ವಿ. ರ್ಯಾಲಿ ನಗರದಲ್ಲಿ ಸ್ಟಾರ್ಟ್ ಆಗಿ DC ಆಫೀಸಲ್ಲಿ ಬಂದು ಕ್ಲೋಸ್ ಆಗುತ್ತೆ. ಅವರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ನಾವು ಅವಕಾಶ ನೀಡಿದ್ದೀವಿ. ಅದಾದ ನಂತರ ಈಗ ಕಾರವಾರ ತುಂಬ ಡಿಫೆನ್ಸ್ ಆಗಿ ತುಂಬ ಸೂಕ್ಷ್ಮವಾದ ಪ್ರದೇಶಗಳಿಂದ ಮತ್ತೆ ನಾಳೆ 7ನೇ ತಾರೀಕು ರಾಜ್ಯಾದ್ಯಂತ ನಮ್ಮ 3 ಪ್ರದೇಶಗಳಲ್ಲಿ ಅಂದರೆ ಬೆಂಗಳೂರು, ರಾಯಚೂರು ಮತ್ತು ಕಾರವಾರದಲ್ಲಿ, ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಅಫೇರ್ಸ್ ಇಂದ ಈ ಸಿವಿಲ್ ಡಿಫೆನ್ಸ್ ಯೂಸ್ ಮಾಡಿಕೊಂಡು ಯಾರಾದರೂ ವಾರ್ ಅಂದರೆ ಯುದ್ಧ ನಡೆದ ಸಂದರ್ಭದಲ್ಲಿ ನಾವು ಪ್ರಿಪೇರ್ನೆಸ್ ಆಗಬೇಕು ಅಂತ ಹೇಳಿ ಏನು ಸುತ್ತೋಲೆಗಳು. ಹಾಗಾಗಿ ನಾಳೆ ಇಲ್ಲಿ ಮಾಕ್ ಡ್ರಿಲ್ ಸಹ ನಡೆಯಲಿದ್ದು ಈ ಬಂದಿಂದ ಸಂಚಾರಕ್ಕೆ ಮತ್ತು ನಮ್ಮ ಫ್ರೀ ಮೂವ್ಮೆಂಟ್ಗೆಲ್ಲ ತೊಂದರೆ ಆಗೋದಿಲ್ಲ. ಅದನ್ನು ಸಹ ಸಂಘಟನೆಗಳಿಗೆ ಹೇಳಿದ್ವಿ. ಹಾಗಾಗಿ ಯಾವುದೇ ಆದರೂ ಬಲವಂತವಾಗಿ ಬಂದ್ ಮಾಡೋದಕ್ಕೆ ಬದಲು ಅವ್ರನ್ನ ಕಾನೂನು ಪ್ರಕಾರ ನಾವು ಅಗ್ರಿವೇಷನ್ ಆಕ್ಷನ್ ಮಾಡ್ತೀವಿ. ಹಾಗಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದು ಬಂದ್ಗೆ ಯಾವುದೇ ಆಸ್ಪದ ಇಲ್ಲ.
ಅಂತ ಈ ಮೂಲಕ ನಾನು ಎಲ್ಲ ಸಂಘಟಕರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸೋದಕ್ಕೆ ಇಷ್ಟ.